ನೀನು ಶಿವ ಬಾಂಬುಡು ಎನ್ನ ಕಾಯ. ಯುವ ಪೀಳಿಗೆ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದಾಗ ಅಪಘಾತ ಸಂಖ್ಯೆ ಕಡಿಮೆಯಾಗುತ್ತೆ. ಚಾಲಕರು ಮಾದಕ ವ್ಯಸನ ಮತ್ತು ಮದ್ಯ ಸೇವನೆ ಕಡಿಮೆ ಮಾಡಿದಾಗ ಮಾತ್ರ ಅಪಘಾತದ ಪ್ರಮಾಣ ಕಡಿಮೆಯಾಗುತ್ತೆ ಅಂತ ಚಲನಚಿತ್ರ ನಟ ಕುಮಾರ್ ಗೋವಿಂದ್ ಹೇಳಿದ್ದಾರೆ. ನೆಲಮಂಗಲ ಸಮೀಪದ ರಾವುತನಹಳ್ಳಿ ಬಳಿಯ ನೆಲಮಂಗಲದ ಪ್ರಾದೇಶಿಕ ಸಾರಿಗೆ ಕಚೇರಿಯ ಆವರಣದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ಉದ್ಘಾಟಿಸಿ ಮಾತನಾಡಿದರು. ರಸ್ತೆ ಅಪಘಾತ ಸಂಖ್ಯೆ ಕಡಿಮೆಯಾದಾಗಲೂ ಚಾಲಕರ ವೈಯಕ್ತಿಕ ಸ್ವನಿಯಂತ್ರಣ, ಮದ್ಯಪಾನ, ಮಾದಕ ವಸ್ತುಗಳು, ಅತಿಯಾದ ವೇಗ ಚಾಲನೆ, ಅಜಾಗರೂಕತೆಯನ್ನ ತ್ಯಜಿಸಿದಾಗ ಅನುಕೂಲವಾಗುತ್ತೆ. ಈ ಅರಿವನ್ನ ಬರೀ ಕಾರ್ಯಕ್ರಮ ಅಂತ ನೋಡದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಅಭಿಯಾನದಿಂದ ಅರಿವು ಮುಖ್ಯ, ಶಿಸ್ತುಬದ್ಧವಾದ ಕಾನೂನು ಮತ್ತು ಮುನ್ನೆಚ್ಚರಿಕೆಯಿಂದ ಮಾತ್ರ ಅಪಘಾತ ತಡೆಯಲು ಸಾಧ್ಯ ಎಂದಿದ್ದಾರೆ. ಹಿರಿಯ ಮೋಟಾರು ವಾಹನ ನಿರೀಕ್ಷಕ ನಾಗಭೂಷಣ್ ಮಾತನಾಡಿ 37ನೇ ಅರಿವು ಸಪ್ತಾಹ ನಡೆಸಿದ್ರು. ಯುವಕರು ಸಾವನ್ನಪ್ಪುತ್ತಿರುವುದು ಆತಂಕಕಾರಿ. ರಸ್ತೆ ಸುರಕ್ಷತೆ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಶಾಲಾ ಕಾಲೇಜು ಹಂತದಿಂದ ವಾಹನ ಚಲಾವಣೆ ಅರಿವು ಮೂಡಿಸ್ತೀವಿ. ಮುಂದಿನ ದಿನದಲ್ಲಿ ತ್ಯಾಮಗೊಂಡ್ಲು, ದಾಬಸ್ಪೇಟೆ ಹೋಬಳಿಯಲ್ಲಿ ಈ ರಸ್ತೆ ಸಾರಿಗೆ ಸಪ್ತಾಹ ಕಾರ್ಯಕ್ರಮ ನಡೆಸುತ್ತೇವೆ ಎಂದಿದ್ದಾರೆ. ಚಾಲಕರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಆರ್ಟಿಒ ಕಚೇರಿ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ಈ ಹಿಂದಿನ ಹಿರಿಯ ಮೋಟಾರು ನಿರೀಕ್ಷಕರು ಆದ ಧನ್ವಂತರಿ ಒಡೆಯರ್ ಪರಿಸರ ಪ್ರಜ್ಞೆ ಮೂಡಿಸಿದ್ರು ಎಂದಿದ್ದಾರೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪಿ ನಾಗರಾಚಾರ್ ಮಾತನಾಡಿ, ಸಂಚಾರ ನಿಯಮ ರೂಢಿಸಿಕೊಳ್ಳುವುದು ಅತ್ಯಗತ್ಯ. ರೂಢಿಸಿಕೊಂಡು ಅನುಸರಿಸಬೇಕು. ನಮ್ಮ ಸುರಕ್ಷತೆ ನಮ್ಮ ಮೊದಲ ಆಯ್ಕೆಯಾಗಿರಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುಮಾರ್ ಗೋವಿಂದ, ಯುವ ನಟ ಸುಧಾಕರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿ ನಾಗರಾಚಾರ್, ಹಿರಿಯ ಮೋಟಾರು ನಿರೀಕ್ಷಕರು ಆದ ನಾಗಭೂಷಣ್, ಪಿಎಸ್ಐ ನಿಸಾರ್ ಅಹಮದ್, ಮೋಟಾರು ನಿರೀಕ್ಷಕರು ಆದ ದಿನೇಶ್ ಕುಮಾರ್, ಡಿಕೆ ಮಧುಸೂದನ್, ಕೀರ್ತಿ, ಕಿರಣ್, ರವಿಕುಮಾರ್, ಹರೀಶ್ ಸೇರಿ ಸಿಬ್ಬಂದಿಗಳು, ಡ್ರೈವಿಂಗ್ ಶಾಲೆಗಳ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಮಹೇಶ್, ಮಂಜೇಶ್, ದಾದಾಪೀರ್ ಪ್ರಾರ್ಥನೆಯನ್ನ ಅಂಬಿಕಾ ಮತ್ತು ಸುಮಾ ನೆರವೇರಿಸಿದರು. ಡ್ರೈವಿಂಗ್ ಶಾಲೆಯ ಮುಖ್ಯಸ್ಥರು, ಹಲವಾರು ಸಾರ್ವಜನಿಕರು ಭಾಗವಹಿಸಿದರು. ನೀವು ಮನೆಯಿಂದ ಅದೇ ರೀತಿ ನೀವು ಕಾರ್ ಒಳಗೆ 15 ನಿಮಿಷದಲ್ಲಿ ಏನು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ, ಆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ನೀವು ರೈಟ್ ಏನ್ ಮಾಡಬೇಕು, ಸೀಟ್ ಬೆಲ್ಟ್ ಅನ್ನ ಎಳಿಬೇಕು. ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಆದ್ರೆ ಯುವಕರಿಗೆ ನಾವು ಎಷ್ಟು ಮಾಧ್ಯಮ ಮಿತ್ರರಿದ್ದೀರಾ ಎಲ್ಲಾದ್ರಿಂದನೂ ನಾವು ರೀಚ್ ಆಗಲಿಕ್ಕೆ ನೋಡ್ತಾ ಇದ್ದೀವಿ. ಕಡೆ ವ್ಯಕ್ತಿಗೂ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಹೇಳ್ಕೊಡೋದಕ್ಕೆ ನಾವು ಪ್ರತಿದಿನ ನಾವು ನಮ್ಮ ಕೆಲಸವೇ ನಾವು ಮಾಡ್ತಾನೆ ಇರ್ತೀವಿ. ಆದರೆ ಇವಾಗ ಏನಂದ್ರೆ ಈ ಜನವರಿ ಮಾಸದಲ್ಲಿ ಎಲ್ಲ ಲೋಕಲ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಆರ್ಟಿಸ್ಟ್ನ ಇವನ್ನೆಲ್ಲ ಸೇರಿಸ್ಕೊಂಡು ಆಮೇಲೆ ರಾಜ್ಯಾದ್ಯಂತ ನಾವು ರ್ಯಾಲಿಗಳನ್ನು ಮಾಡಿಕೊಂಡು ಎಲ್ಲ ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಮಕ್ಕಳಿಗೆಲ್ಲ ನಾವು ಹೇಳಿ ರಸ್ತೆ ಸುರಕ್ಷತೆ ಬಗ್ಗೆ ಸಿಗ್ನಲ್ಸ್ಗಳು ಹ್ಯಾಂಡ್ ಸಿಗ್ನಲ್ಸ್ಗಳು ತೋರಿಸ್ಬೇಕು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಪ್ರಿಕಾಷನರಿ ಏನು ತೊಗೊಬೇಕು, ಆ ರೀತಿ ಅದನ್ನು ಎಲ್ಲವನ್ನು ನಾವು ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಿಂದ ನಾವು ಎಲ್ಲ ಒಂದು ಬಂಟಿಂಗ್ಸು ಅದು ಇದನ್ನೆಲ್ಲ ಮಾಡಿ ಕಟ್ಟಿಸಿ ಎಲ್ಲರಿಗೂ. ಆಮೇಲೆ ನಮ್ಮ ಡ್ರೈವಿಂಗ್ ಸ್ಕೂಲು ಅವ್ರೂ ಭಾಳ ದಿವಸ ಎಲ್ಲರೂ ಸಾರ್ವಜನಿಕರು ಭಾಗಿಯಾದರೆ ಈ ರಸ್ತೆ ಸುರಕ್ಷತೆ ಒಳ್ಳೇದಾಗುತ್ತೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ರೋಡ್ಗಳು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದಾಗ್ತಾ ಇದೆ, ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಇವಾಗ ಪ್ರತಿಯೊಂದು ಚಿಕ್ಕ ಮಗುವಿಂದನೇ 8ನೇ ಕ್ಲಾಸಿಂದನೂ ನಾವು ಎಲ್ಲ ಮಕ್ಕಳಿಗಿಂದನೂ, ಆಮೇಲೆ ಈಗ ಮಧ್ಯದಲ್ಲಿ ಜಾಲಮಾಧ್ಯಮದಲ್ಲೆಲ್ಲ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಆದ್ಯತೆ ಏನಂದರೆ ಅಪಘಾತಗಳನ್ನ ಆದಷ್ಟು ರಸ್ತೆ ಸಾರಿಗೆ ನಿಗಮದವ್ರು ಇಲ್ಲಿಂದ ಆದಷ್ಟು ನಾವು ಕಮ್ಮಿ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯೋದ್ದೇಶದಿಂದ ಇದು ರಸ್ತೆ ಸುರಕ್ಷತೆ. ಸಾರ್ವಜನಿಕರಿಗೆ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಇವತ್ತಿನ ಉದ್ಘಾಟನೆ ಸಾರ್ವಜನಿಕರಿಗೆಲ್ಲ ಇನ್ನು ನಾವು ಪ್ರತಿ ಶಾಲಾ ಮಕ್ಕಳುಗಳಿಗೆ ಅಲ್ಲಲ್ಲಿ ಇದನ್ನೆಲ್ಲ ಬೇರೆ ನಾವೆಲ್ಲ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಇಲಾಖೆಯವರು. ಅದು ಬೀದಿ ನಾಟಕ, ರಸ್ತೆ ಸುರಕ್ಷತೆ ಬಗ್ಗೆ ಬೀದಿ ನಾಟಕ ಅದು ಇದು ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ನಾವು ಪ್ರತಿಯೊಂದು ಇನ್ನು ಈ ತಿಂಗಳು ಕೊನೆವರೆಗೂ
ಪ್ರತಿಯೊಂದು ಆರ್ಗನೈಸ್ ಮಾಡಿ ಪ್ರತಿಯೊಂದು ಹೋಬಳಿಗೂ ಹೋಗಿ ಸ್ಕೂಲ್ಗಳು ಕಾಲೇಜ್ಗಳಿಗೆಲ್ಲ ಹೋಗಿ ನಾವು ಒಂದು ಸಾರ್ವಜನಿಕರಿಗೆ ಹೇಳ್ತೀವಿ. ನಾವು ರಸ್ತೆಗಳಲ್ಲಿ ನಮ್ಮೊಂದೇ ಇಲಾಖೆ ಅಲ್ಲ, ಪೊಲೀಸ್ ಇಲಾಖೆನೂ ನಮ್ಮಲ್ಲಿ ಸೇರ್ಕೊಂಡಿದೆ. ಎರಡು ಇಲಾಖೆ ಇರೋದ್ರಿಂದ ಎಲ್ಲರೂ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಿರಿಯ ಅಧಿಕಾರಿಗಳು ಆ ಥರದ್ದು ಏನಾದ್ರು ಕಂಪ್ಲೇಂಟ್ಸ್ ಬಂದರೆ ನಮಗೆ ಸ್ಕ್ವಾಡ್ ಹಾಕ್ತಾರೆ. ಈಗ ಮೊನ್ನೆ ಒಂದು ಸ್ಕ್ವಾಡ್ ಹಾಕಿದ್ರು. ನಮ್ಮ ಈ ಆಫೀಸಿನಲ್ಲಿ 38 ವಾಹನಗಳನ್ನ ನಾವು ಜಪ್ತಿ ಮಾಡಿದ್ವಿ. ಜಪ್ತಿ ಮಾಡಿ ಆ ವಾಹನಗಳನ್ನ ನಾವು ಫುಲ್ ಅದಕ್ಕೆ ದಂಡ ವಿಧಿಸಿದ್ವಿ. ಸುಮಾರು ತೆರಿಗೆ ಕಟ್ಟಿರಲಿಲ್ಲ ಅಂಥ ವಾಹನಗಳಿಗೆಲ್ಲ ನಮ್ಮ ಎಲ್ಲ ಈ ಬೆಂಗಳೂರು ನಾರ್ತ್ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಎಲ್ಲ ಕಡೆನೂ ನಮ್ಮ ಹಿರಿಯ ಅಧಿಕಾರಿಗಳು ಅವಾಗ ಹಠಾತ್ತಾಗಿ ರಾತ್ರಿ ಹೊತ್ತು ಲಗೇಜ್ ತಗೊಂಡೋಗುವಂಥವ್ರಿಗೆ ಅದು ಇದನ್ನೆಲ್ಲ ತಗೊಂಡೋಗೋರಿಗೆ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಏನು ಸಂದೇಶವನ್ನು ಕೊಡ್ತಾರೋ ಅದನ್ನು ನಾವು ಸ್ಕ್ವಾಡ್ಗಳು ಮಾಡಿ ಹೇಳ್ತಾರೋ ಅದನ್ನು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಏನಾಗಿದೆ ನೋಡಿ, ಈಗ ನಾವು ಸೀನಿಯರ್ ಸಿಟಿಜನ್ಸ್ ಆಗಿದ್ದೀವಿ, ಕರೆಕ್ಟಾ? ನಾವುಗಳು ಬೆಳೆದಾಗ ಎಲ್ಲನೂ ಈಗ ರೋಡ್ ಆಗಲಿ ಮತ್ತೊಂದಾಗಲಿ ಎಲ್ಲನೂ ಅದೇ ರೋಡ್ ಅದೇ ಇದನ್ನ ಸ್ವಲ್ಪ ಈಗ ದೊಡ್ಡದು ಮಾಡಿದ್ದಾರೆ ಅಷ್ಟೇ. ಈಗ ಬರ್ತಿರೋ ಯುವ ಏನಿದ್ದಾರೆ ಯೂತ್ಗಳಿಗೆ ನೋಡಿ, ನಮಗೆ ಈ ಸಿಗದಿರೋದೆಲ್ಲ ಈಗ ಅವ್ರಿಗೆ ಸಿಗ್ತಾ ಇದೆ. ಅಂದ್ರೆ ದೇಶದಲ್ಲಿ ಈಗ ಕಿವರಾಜ ಏನಾದ್ರು ರೆಸ್ಪಾನ್ಸಿಬಿಲಿಟಿ ಇತ್ತು, ನಮ್ಮ ತಂದೆಯವ್ರು ಬುಕ್ ಮಾಡಿದಾಗ 20 ವರ್ಷಕ್ಕಾದ್ರು ಆ ಗಾಡಿ ಬರುತ್ತೆ. ಈಗ ಹಾಗಾಗಿಲ್ಲ. ಎವ್ರಿ 6 months ನೀವು ಏನು ವೇಗವಾಗಿ ಹೋಗುವಂತ ವೆಹಿಕಲ್ಸ್ಗಳನ್ನ ನಾವು ನೋಡ್ತಾ ಇದ್ವಿ. ಮಕ್ಳುಗಳು ಬಹಳ ಈಸಿಯಾಗಿ ಸಿಗ್ತಾ ಇದೆ. ತಂದೆ ತಾಯಿಗಳು ಮಕ್ಳ ಮೇಲೆ ಪ್ರೀತಿ ಇಟ್ಟು ಆ ವಾಹನಗಳನ್ನ ಕೊಡ್ತಾ ಇದ್ದಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿ ಜವಾಬ್ದಾರಿ ಕಳ್ಕೊಳ್ತಾ ಇದ್ದಾರೆ ಅಂದ್ರೆ, ಈಗ ಸಿಂಪಲ್ ಆಗಿ ನಾನು ಹೇಳ್ತೀನಿ, ತೆಂಗಿನ ಮರ ಏರಿದ್ರೆ ಎಳ್ನೀರು, ಜಾರಿದ್ರೆ ಎಳ್ಳು ನೀರು. ಅಂದ್ರೆ ಆ ಥರ ಈ ವೇಗ ಹೋಗೋದ್ರಿಂದ ಏನಾಗುತ್ತೆ, ಅಪಘಾತ ಆಗುತ್ತೆ, ಸಾವಿಗೀಡ. ಅದೇ ಜಾಗ್ರತೆಯಿಂದ ನಾವು ಹೋದಾಗ ಏನಾಗುತ್ತೆ, ಅಷ್ಟೇ ಸಂತೋಷ, ಖುಷಿ ಇರುತ್ತೆ. ಸರ್, ನಾನು ಇವಾಗ ಬೇರೆ ಮಕ್ಳದ್ದು ಮಾತಾಡೋದು ಬೇಡ, ನಾನು ನನ್ನ ಮಕ್ಳದ್ದೇ ಮಾತಾಡ್ತೀನಿ. ಇವತ್ತು ಅವರು ಬೈಕ್ ತಗೊಂಡು ಹೊರಗಡೆ ಹೋಗ್ತಾ ಇದ್ರೆ ಪ್ರತಿನಿತ್ಯ ನಾನು ಹೇಳ್ತೀನಿ, ಚಿನ್ನ ಹೋಗೋಗಪ್ಪ, ಹೋಗು ಚಿನ್ನ, ಓವರ್ಟೇಕ್ ಮಾಡಕ್ ಹೋಗ್ಬೇಡ, ಅದು ಮಾಡ್ಬೇಡ, ಇದು ಮಾಡಿ. ಏನಂತ ಹೇಳಿದ್ರೆ ಒಂದು ಫಿಯರ್ ಸ್ಟಾರ್ಟ್ ಆಗಿದೆ. ಮತ್ತೆ ಪ್ರತಿ ಸಂಜೆ ನಮ್ಮ ಟಿವಿ ಮಾಧ್ಯಮಗಳಲ್ಲೂ ಅದನ್ನ ಒಂದು ಕಾರ್ಯಕ್ರಮವಾಗಿ ತೋರಿಸ್ತಾ ಇದ್ದಾರೆ. ಆಕ್ಸಿಡೆಂಟ್ಗಳು ಹೆಂಗಾಗ್ತದೆ, ಏನಾಗ್ತದೆ ಅನ್ಕೊಂಡು. ಸರ್, 3 ಉದಾಹರಣೆ ಇದೆ. ಒಂದು ಆಲ್ಕೋಹಾಲು ಸರ್, ಯಾವುದೂ ಎಲ್ಲನೂ ಒಂದು ಇದ್ರಲ್ಲಿದ್ದರೆ ಅದೇನು ಆಗಲ್ಲ. ಓವರ್ ಆದಾಗ ಏನಾಗ್ತಾ ಇದೆ, ಅದು ಆಕ್ಸಿಡೆಂಟ್ಗೆ ಚಾನ್ಸ್ ಇರ್ತಾ ಇದೆ. ಇನ್ನೊಂದು ಬಂದು ಈಗ ಡ್ರಗ್ಸ್, ಯಾರು ತಗೊಳ್ತಾ ಇಲ್ಲ, ಅದನ್ನ ನಾವು ಹೇಳೋಕ್ಕಾಗ್ತಾ ಇಲ್ಲ. ಅದು ಓವರ್ ಡೋಸ್ ಆದಾಗ ಏನಾಗುತ್ತೆ, ಅಪಘಾತಕ್ಕೆ ಇದಾಗುತ್ತೆ. ಆಮೇಲೆ ಈ ಟೆಂಪ್ಟೇಷನ್ ಆಫ್ ಡ್ರೈವಿಂಗ್ ಇದೆಯಲ್ಲ, ಅದು ತುಂಬಾನೇ ರಾಂಗ್ ಇದೆ ಇವತ್ತಿನ ಇದರಲ್ಲಿ. ನಾವು ಹೇಳೋದಲ್ಲ, ಅವ್ರಗಳಿಗೆ ಅದನ್ನ ಇದೊಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. 140 ಲಕ್ಷ ಕೋಟಿ ಇರುವಂತ ಒಂದು ಜನಸಂಖ್ಯೆ ಇಂಡಿಯಾದಲ್ಲಿ ಇದೊಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಬೇಗ ಏನಕ್ಕೆ ಎತ್ಕೊಳ್ತಾರೆ? ನಮ್ಮ ಪಕ್ಕದಲ್ಲಿ ಯಾರೋ ಒಬ್ಬ ಹೋದ, ಅವನ ಒಂದು ಮನಸ್ಥಿತಿ ಏನಿರುತ್ತೋ, ಅವನೇನಕ್ಕೆ ಬೇಗವಾಗಿ ಹೋಗ್ತಾನೋ ಬೇಡ, ಅವನು ಹೋಗ್ತಾ ಇದ್ದಾನೆ, ಅವನ್ನ ಹಿಂದೆ ಹಾಕೊಂಡು ನಾನು ಮುಂದೆ ಹೋಗ್ಬೇಕು, ಈ ಒಂದು ಮನಸ್ಥಿತಿ ಜಾಸ್ತಿ ಇದೆ. ಆಮೇಲೆ ಹೆಚ್ಚಿಗೆ ಜಾಸ್ತಿ ಆಗ್ತಾ ಇರೋದು 2 ವೀಲರ್ಸ್. ಅವರ ಒಂದು ಸುರಕ್ಷತೆ ಬಗ್ಗೆ ನಾನು ಹೇಳೋದೇನಂತ ಹೇಳಿದ್ರೆ, ಈಗ ಹಿರಿಯರಿಗೆ ಇಲ್ಲ ವಯಸ್ಸಾಗಿರೋರಿಗೆ ನಾವು ಒಬ್ಬೊಬ್ಬರಿಗೆ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಕಡ್ಡಾಯವಾಗಿ ಇವತ್ತಿನ ದಿನ ಸ್ಕೂಲ್ಗಳದ್ದು ಆ ಬೋರ್ಡ್ಗಳು ಏನಿದೆ ಅದು ಚೇಂಜ್ ಆಗಿದೆ. ಪಕ್ಕದಲ್ಲಿ ಒಂದು ಡಿಜಿಟಲ್ ಸ್ಕ್ರೀನ್ ಇಟ್ಕೊಂಡು, ಸರ್, ಈ ದೇಶದ ಎಲ್ಲಾ ಕಾನೂನನ್ನ ಮಕ್ಕಳಿಗೆ ಹೈಸ್ಕೂಲಲ್ಲಿ ಸ್ಟ್ರಾಂಗ್ ಆಗಿ ತಿಳಿಸ್ತಾ ಬಂದ್ರೆ, ಯಾಕೆ ಗೊತ್ತಾ ಸರ್, ದೇಶ ಸುತ್ತಿ ನೋಡುವ ನಿನಗೆ ಗೊತ್ತಾಗುತ್ತೆ ಅಂತ ಒಂದು ಮಾತಿದೆ. ನನ್ನ ಸಿನಿಮಾದ ಮುಖಾಂತರ ನಾನು ದೇಶಗಳಿಗೆ ಹೋಗಿದ್ದೀನಿ ಸರ್. ಅಲ್ಲಿ ಆ ಶಿಸ್ತಿನ ಬಗ್ಗೆ ನಾನು ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಇಷ್ಟು ದೊಡ್ಡ ದೇಶದಲ್ಲಿ ಅದಕ್ಕೆ ಯಾಕೆ ಸಾಧ್ಯ ಇಲ್ಲ? ಆ ಒಂದು ಚಿಕ್ಕ ದೇಶಗಳಲ್ಲಿ, ಈಗ ನಾವು ಡ್ರೈವಿಂಗ್ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಅವತ್ತು ನಾವೇನು ಅಲ್ಲಿ ಕ್ಯಾಬಲ್ಲಿ ನಾನು ಓಡಾಡ್ತಿದ್ದೆ ಸರ್, ಏನು ಅಲ್ಲಿ ಪೊಲೀಸ್ನವ್ರು ಹೆಚ್ಚಿಗೆ ಇದರಿರಲ್ಲ, ಎಲ್ಲರೂ ಜವಾಬ್ದಾರಿಯಿಂದ ಗಾಡಿನ ಚಲಾವಣೆ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಇಷ್ಟು ಅಂತ ನೀವು ಮಾತಾಡ್ತೀರ, ನೀವು 10 ಜನ ಹತ್ರ ಮಾತಾಡಿದ್ರು, ಈಗ ನಾನು ಮಾತಾಡಿದೆ, ಸ್ಪೀಡಾಗಿ ಹೋಗ್ಬಾರ್ದ್ರಿ, ಈಗ ಅದು ಸಾಲದು ಸರ್. ಅದು ಬಿಟ್ಟು ಬೇರೆ ಏನಾದ್ರು, ಈ ದೇಶದ ಕಾನೂನು ಒಂದೇ ಅಲ್ಲ, ನಮ್ಮ ಇದಕ್ಕೆ ಒಂದೇ ಬರಲ್ಲ, ಎಲ್ಲಾನು ಇದೆ. ಅದನ್ನ ಮಕ್ಕಳಿಗೆ ನಾವು ಹೈಸ್ಕೂಲಲ್ಲೇ ಸ್ಟ್ರಾಂಗ್ ಆಗಿ ಹೇಳ್ತಾ ಬಂದ್ರೆ, ಇವತ್ತಿಂದ ನಾವು ಅದು ಮಾಡಿದ್ರೆ ಏನೋ ಒಂದು ರಿಪೋರ್ಟ್ ಸಿಗುತ್ತಾ ಅಂತ ಒಂದು ಪಾಸಿಟಿವ್ ರಿಪೋರ್ಟ್ ಸಿಕ್ಕೇ ಸಿಗುತ್ತೆ ಸರ್, ಸಿಕ್ಕೇ ಸಿಗುತ್ತೆ.
ಅದನ್ನ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಫೀಲ್ ಆಗುತ್ತೆ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ ಎನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.